ನೀವು ಎಷ್ಟೊಂದು ಜನ ಎಲ್ಲ ಹೇಳ್ತಾ ಇರ್ತೀರಾ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ, ಇವಾಗ ಮಳೆಗಾಲ, ಶೀತ ಆಗತ್ತೆ ಪಾಪುಗೆ. ಮೊನ್ನೆ ಎಣ್ಣೆ ಹಚ್ಚೋ ವಿಡಿಯೋ ಹಾಕಿದಾಗ ಕೇಳ್ತಾ ಇದ್ರಿ, ಮಳೆಗಾಲ ಇವಾಗ ಶೀತ ಆಗಲ್ವಾ, ಕೈ ಎಣ್ಣೆ ಹಚ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಅಂತ. ಮಳೆಗಾಲದಲ್ಲೂ ಕೈ ಎಣ್ಣೆ ಹಚ್ಚಿದ್ರು ಏನು ಶೀತ ಆಗಲ್ಲ, ಬಟ್ ಪ್ರಾಪರ್ ಕೇರ್ ತಗೋಬೇಕು ಅಷ್ಟೇನೆ. ಅದು ಅಂದ್ರೆ ಸ್ನಾನ ಎಲ್ಲ ಮಾಡಿಸಿದಾಗ ನೀಟಾಗಿ ಎಣ್ಣೆ ಎಲ್ಲ ಹೋಗಿಸ್ಬೇಕು, ಆವಾಗ ಯಾವ ಶೀತನೂ ಆಗಲ್ಲ. ಆಕ್ಚುಲಿ ಕೈ ಎಣ್ಣೆ ಸಣ್ಣ ಮಕ್ಕಳಿಗೆ ನಮ್ಮ ಬಿಲೀಫ್ ಅಪ್ ಅಂಡ್ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಕಡೆ, ನಮ್ಮನೆ ಇವನು 5ನೇ ಮೊಮ್ಮಗು ಆಗಿರೋದ್ರಿಂದ ನಮ್ಮನೆ ಎಲ್ಲ ಮಕ್ಳಿಗೂ ನಾವು ಕೈ ಎಣ್ಣೆ ಮಸಾಜೆ ಕೊಟ್ಟಿರೋದು ಬಂದೇ ಬಂಗಾರು. ಸೊ ಹಾಗಾಗಿ ನಾವು ಇವನಿಗೂ ಕೈ ಎಣ್ಣೆ ಮಸಾಜೆ ಕೊಡೋದು. ಆ್ಯಂಡ್ ನಮ್ಮ ಪ್ರಕಾರ ಅದು ತುಂಬ ಒಳ್ಳೆಯದು, ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಕ್ಯಾಲ್ಶಿಯಂ ಕಂಟೆಂಟ್ ಕ್ಯಾಸ್ಟ್ರಾಲ್ ಆಯಿಲಲ್ಲಿ ಇರುತ್ತೆ. ಸೊ ಹಾಗಾಗಿ ಕೈ ಎಣ್ಣೆ ಮಸಾಜೆ ಕೊಡೋದು. ನೀವು ಹೇಳ್ತಾ ಇರ್ತಾರೆ, ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಶೀತದ ಬಗ್ಗೆ. ನಮ್ಮೂರಲ್ಲಿ ಮಳೆನೇ ಇಲ್ಲ, ಕತ್ಲೆ ಬರ್ತಾ ಇದೆ, ಪಾಪು ಮಲ್ಕೊಂತವನೆ, ಹೆಂಗೆ ಸ್ವೆಟ್ ಆಗ್ತಾ ಇದ್ದೀನಿ ನೋಡಿ. ಈ ಇದ್ರೊಳಗಡೆ ಶೀತ ಎಲ್ಲಿಂದ ಆಗಬೇಕು. ಸೊ ಈಗಿರತ್ತೆ ನಮ್ಮೂರು ಕ್ಲೈಮೇಟು, ಮಳೆನೇ ಇಲ್ಲ ಲಿಟ್ರಲಿ. ಬೇಸಿಗೆ ಮುಗಿದ್ರು ಸೆಕೆ ಮುಗ್ದಿಲ್ಲ, ಆಷಾಢ ಮುಗಿದ್ರು ಗಾಳಿ ಬೀಸೋದು ನಿಂತಿಲ್ಲ, ಗಾಳಿ ಬೀಸಿದ್ರು ಶೆಕೆ ಆಗ್ತಾ ಇರುತ್ತೆ. ಎರಡು ಒಟ್ಟೊಟ್ಟಿಗೆ ಇದೆ ನಮ್ಮೂರಲ್ಲಿ, ಒಂಥರ ವಿಚಿತ್ರ ಕ್ಲೈಮೇಟ್ ಇದೆ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಸುಮಾರು ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪು ಮಲ್ಕೊಂತಿದ್ದಾನೆ, ಫಸ್ಟ್ ಪಾಪುನ ಮಲಗಿಸ್ಬಿಡ್ತೀನಿ. ಇವಾಗ ಜಸ್ಟ್ ಸ್ನಾನ ಮಾಡಿಸಿ ಮಲಗಿಸ್ತಾ ಇರೋದು ಅವನ್ನ. ಇವತ್ತು ಮೈ ಸ್ನಾನ, ಹಂಗಾಗಿ ಸ್ವಲ್ಪ ನಿದ್ದೆ ಮಾಡೋಕ್ಕೆ ಟೈಮ್ ತಗೊಂತಾನೆ. ಗಲಾಟೆ ಮಾಡಬಾರ್ದು, ಸೈಲೆಂಟಾಗಿ ಪಾಚಬೇಕು. ಇವನಿಗೆ ಏನಂದರೆ, ಇಲ್ಲಿ ಪಕ್ಕದಲ್ಲಿ ನಾವು ಯಾರಾದರೂ ಒಬ್ರು ಕಾಣಿಸ್ಬೇಕು, ಅವ್ನು ಕಂಪ್ಲೀಟ್ ಡೀಪ್ ಸ್ಲೀಪ್ಗೆ ಹೋಗೋ ತನಕ. ಇಲ್ಲ ಅಂದರೆ ಎದ್ಬಿಡ್ತಾನೆ, ಯಾರು ಕಾಣಿಸಿಲ್ಲ ಕಣ್ಣಿಗೆ ಅಂದರೆ. ನಾನು ಬಂದು ಕುತ್ಕೊಂಡ ತಕ್ಷಣ ಮಲ್ಕೊಂಡ. ಪಾಪು ನೋಡೋಕ್ಕೆ ಎವ್ರಿ ಡೇ ಒಬ್ಬರಲ್ಲ ಒಬ್ಬರು ಯಾರಾದರೂ ಗೆಸ್ಟ್ಗಳಿದ್ದೇ ಇರ್ತಾರೆ. ಈಗ ಜಸ್ಟ್ ನನ್ನ ಕಸಿನ್ ಮಕ್ಕಳು ಬಂದು ಮಾತಾಡಿಕೊಂಡು ಪಾಪು ನೋಡಿಕೊಂಡು ಹೋದ್ರು. ನಮ್ಮ ಅಡುಗೆ ಮನೆ ಘಮ ಘಮ ಅಂತ ಇದೆ. ನನಗೆ ಹೊರಗಡೆಗೆ ಬಜ್ಜಿ ಬೋಂಡ ಸ್ಮೆಲ್ ಬರ್ತಾ ಇದೆ. ಒಳಗಡೆ ಬಂದರೆ ನಮ್ಮಮ್ಮ, ಏನು ಮಾಡ್ತಾ ಇದೀಯ ಮಮ್ಮಿ? ಉಪ್ಪಿಟ್ಟು. ನನಗಂತೂ ಉಪ್ಪಿಟ್ಟು ತಿನ್ನಿಸಿ ನಮ್ಮಮ್ಮ ನನ್ನ ಕಾಂಕ್ರೀಟ್ ಥರ ಗಟ್ಟಿ ಮಾಡಾಕ್ಬಿಟ್ಟವ್ರೆ. ಬರೀ ಉಪ್ಪಿಟ್ಟು ಅಂದರೆ ನಾನು ಹೇಳಿದ ಖಾಲಿ ಉಪ್ಪಿಟ್ಟಲ್ಲ, ಎನಿ ಟೈಮ್ ಉಪ್ಪಿಟ್ಟು ಅಂತ. ಸ್ಪೀಚ್ಲೆಸ್ ಆದರು ನಮ್ಮಮ್ಮ. ಸ್ಪೀಚ್ಲೆಸ್ ಆಗೋಗ್ಬಿಟ್ಟೆ, ನೀನು ಪದಗಳೇ ಇಲ್ಲ ಮಾತಾಡೋಕ್ಕೆ ನನ್ನ ಹತ್ರ ಅಂತ. ನೀವು ಮಾತ್ರ ರುಚಿಯಾಗಿ ರೊಟ್ಟಿ ಮಾಡ್ಕೊಂಡು ತಿಂದ್ಬಿಟ್ರಿ. ನಮಗೇನು ಟೇಸ್ಟ್ ಇಲ್ಲ. ಸ್ಟಾರ್ಟಿಂಗಲ್ಲಿ ಟೇಸ್ಟ್ ಅನ್ಸುತ್ತೆ, ತಿಂದು ಬೋರ್ ಆಗೋಗ್ಬಿಟ್ಟು. ಈಸಿ ತಿಂಡಿ ಅಂದರೆ ನನಗೆ ನಮ್ಮಮ್ಮ ಮಾಡೋಕ್ಕಾಗೋದು ಕಿಚಡಿ, ಉಪ್ಪಿಟ್ಟು ಇದೆ. ನೆನ್ನೆ ಕಿಚಡಿ ಮಾಡಿಕೊಟ್ಟಿದ್ರು. ಇವತ್ತು ಗೃಹ ಪ್ರವೇಶ ಇದೆ, ರವಾ ದೋಸೆ ಹಾಕೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ರು. ಅವ್ರಿಗೆಲ್ಲ ರೊಟ್ಟಿ ಮಾಡ್ಕೊಂಡಿದ್ರಲ್ಲ, ನನಗಿನ್ನೂ ರೊಟ್ಟಿ ತಿನ್ನಿಸ್ತಾ ಇಲ್ಲ. ಅಮ್ಮ ಇನ್ನೂ ಎಷ್ಟು ದಿನ ರೊಟ್ಟಿ ತಿನ್ನಂಗಿಲ್ವಮ್ಮ? ನಾನು ಇನ್ನೂ ಎಷ್ಟು ದಿನ ರೊಟ್ಟಿ ತಿನ್ನಂಗಿಲ್ಲ? 6 ತಿಂಗಳು ಅಂದರೆ ಇನ್ನೂ 3 ತಿಂಗಳು ರೊಟ್ಟಿ ತಿನ್ನಂಗಿಲ್ಲ. ನನ್ನ ಫೇವ್ರೆಟ್ ತಿಂಡಿ ಅದು, ಏನು ಮಾಡೋಕ್ಕಾಗಲ್ಲ. ಪಾಪು ಇಂಪಾರ್ಟೆಂಟ್ ಅಲ್ವಾ. ಅಂದರೆ ಹೇಳ್ತಾರೆ, ಅದು ಗಟ್ಟಿ ಹಾಡಿರತ್ತಲ್ಲ ರೊಟ್ಟಿ, ಅದು ತಿಂದರೆ ಪಾಪುಗೆ ಹೊಟ್ಟೆ ನೋವು ಬರುತ್ತೆ ಅಂತ ಆವಾಗಲಿಂದನೂ ನಂಬಿಕೆ ಇದೆ. ಹಂಗಾಗಿ ರೊಟ್ಟಿನ ತಿನ್ನಿಸಲ್ಲ. ಅದೇನೋ ನೆನ್ನೆ ಎಣ್ಣೆ ಹಚ್ಚ ಆಂಟಿ ಹೇಳ್ತಾಯಿರು, ನನಗೆ ಮರ್ತೋಯ್ತು, ಹೋಗ್ಲಿ ಬಿಡಿ. ಸೊ ಹಂಗಾಗಿ ರವಾ ದೋಸೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಕಣವ, ಉಪ್ಪಿಟ್ಟು ಮಾಡಿಕೊಡ್ಲಾ ಅಂದರು. ಓಕೆ ಡನ್ ಅಂದೆ. ಮಾಡ್ತಾ ಇದ್ದಾರೆ, ಏಕೆಂದರೆ ಅವರು ಗೃಹ ಪ್ರವೇಶಕ್ಕೆ ಹೋಗಬೇಕು. ನಮ್ಮ ಊರಲ್ಲಿ ಒಂದು ಗೃಹ ಪ್ರವೇಶ ಇದೆ, ಇಲ್ಲೇ ಆಲ್ರೆಡಿ ಟೈಮ್ ಆಯಿತು. ಅಟ್ಲೀಸ್ಟ್ ಹೋಗಿ ಒಂದು ಪೂಜೆಗೆ ಸ್ವಲ್ಪ ಅಟೆಂಡೆನ್ಸ್ ಹಾಕಬೇಕಲ್ವ, ಸತ್ಯನಾರಾಯಣ ಪೂಜೆ. ಹಾಗಾಗಿ ನಮ್ಮಮ್ಮ ಬೇಗ ಮಾಡ್ತಾ ಇದ್ದಾರೆ. ಇನ್ನೂ ಅವರು ನನಗೆ ತಿಂಡಿ ಮಾಡಿಕೊಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗೋದಕ್ಕೆ ಇನ್ನೂ 1 hour 1.5 hour ಟೈಮ್ ಹಿಡಿದ್ಬಿಡುತ್ತೆ ಅವರಿಗೆ. ಅಕ್ಕಯ್ಯ, ಯಾರೋ ನೆಂಟರು ಬರ್ತಾರಂತೆ ಕಣಕ್ಕಯ್ಯ. ಹುಂಜ ಬೆಳಗ್ಗೆಯಿಂದನೂ ಹೇಳ್ತಾನೆ ಐತೆ ಕೊಕ್ಕೋ ಅಂತ. ಅದೊಂದು ನಂಬಿಕೆ ಇದೆ ಅಪ್ಪ. ಇಂಥ ಟೈಮಲ್ಲಿ ಮನೆ ಹತ್ರ ಬಂದು ಕೂಗ್ಕೊಂಡ್ರೆ ಇವತ್ತು ಯಾರೋ ನೆಂಟರು ಬರ್ತಾರೆ, ಕೂಗ್ತಾ ಇದೆ ನೋಡಿ ಅಂತ ಸೂಚನೆ ಅಂತ ಅವಾಗೆಲ್ಲ ಹೇಳೋರು. ನಾವು ಸಣ್ಣ ಮಕ್ಕಳಿದ್ದಾಗ ಹಿಂಗೇನೋ ಬಂದು ಕೂತ್ಕೊಂಡ್ರೆ, ಓ ಯಾರೋ ನೆಂಟರು ಬರ್ತಾವ್ರೆ ಕಣೆ, ಇವತ್ತು ರೆಡಿ ಮಾಡ್ಕೊಳ್ಳಿ ಅಡುಗೆಗೆ ಅಂತ. 2 hours later. ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೋಗ್ಬಿಟ್ಟಿದ್ದೋ ನಾನು ನಮ್ಮ ಅಕ್ಕ. ಮನೇಲಿ ಇರೋದೇ ನಾವು 3 ಜನ ಇವತ್ತು, ನಾನು ನಮ್ಮ ಅಕ್ಕ ಪಾಪು. ಅಪ್ಪ ಅಮ್ಮ ಇಬ್ಬರು ಗೃಹ ಪ್ರವೇಶಕ್ಕೆ ಹೋಗಿದ್ದಾರೆ. ಅವ್ರ ಕೆಳಗೇನೆ ಹೇಳ್ತಾ ಇದ್ನಲ್ಲ ಹೋಗ್ಬೇಕಂತ.
ಸಡನ್ ಮಳೆ ಬಂತು ನೋಡಿ, ಮಳೆ ಗಾಳಿ ಜೋರಾಗಿ ದಡಬಡ ಅಂತ ಬಟ್ಟೆ ಒಣಗಾಕಿದ್ದು ವಯರ್ ಕೂಡ ಕಿತ್ಕೊಂಡು ಬಿದ್ದೋಗಿದೆ. ಬಡ ಅಂತ ಓಡೋಗಿ ಬಟ್ಟೆನೆಲ್ಲ ಎತ್ತಾಕಿದ್ದಾಯ್ತು ಮಳೆ ಒಳಗಡೆ. ಯಾರು ಇಲ್ಲ, ಇನ್ನು ಅಕ್ಕಂಗೆ ಅಷ್ಟು ಬೇಗ ಎದ್ದೋಗಕ್ಕಾಗಲ್ಲ, ನಾನು ಒಬ್ಳೇ ಎದ್ದು ಹೋಗ್ಬೇಕು. ಸ್ವಲ್ಪ ಮಳೆಲೂ ನೆಂದೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಒಂದೊಂದು ಸಿಚುವೇಶನ್ ಬಂದಾಗ ಆಗೋಗುತ್ತೆ. ಜೋರು ಗಾಳಿ ಜೊತೆಗೆ ಬಟ್ಟೆ ಎಲ್ಲ ಹಿಂಗೆ ಆ ಕೋಳಿ ನಿಂತಿರೋ ಹತ್ರ ವಯರ್ ಕಿತ್ತೋಗಿ ಬಿದ್ದೋಗಿದೆ ನೋಡಿ, ಎಲ್ಲ ಆಡ್ಕೊಬಿಟ್ಟಿತ್ತು. ಆ ವಯರ್ ಮೇಲೆ ಇದ್ದಿದೆ ಮ್ಯಾಕ್ಸಿಮಮ್ ನಮ್ಮ ಅಪ್ಪಂದು ಶರ್ಟ್ಗಳು. ಅದೇನು ಗಲೀಜಾಗಿದೆ ಏನೋ ಗೊತ್ತಿಲ್ಲ, ಎಲ್ಲ ತಂದು ಇಲ್ಲಿ ಡಂಪ್ ಮಾಡಿದ್ದೀನಿ. ಬಂದು ಈಗ ನಮ್ಮ ಅಮ್ಮ ನೋಡ್ಕೊಂಡು ಏನಾರು ಗಲೀಜಾಗಿದ್ರೆ ಪುನಃ ವಾಶ್ ಮಾಡಬೇಕಾಗತ್ತೆ. ನಮ್ಮ ಅಮ್ಮಂಗೆ 1 to ಡಬಲ್ ಕೆಲಸ ಆಗುತ್ತೆ. ಹಿಂಗಾಯ್ತು ಕತೆ ಆಯ್ತಾ. ಇವರೇನು ಗೃಹ ಪ್ರವೇಶಕ್ಕೆ ಊಟ ಮಾಡ್ಕೊಂಡು ಬರಕ್ಕೆ ತಾನೇ ಹೋಗಿದ್ದು, ಇಷ್ಟೊತ್ತಾದರೂ ಬಂದಿಲ್ಲ. ಮಳೆ ಬಂದು ಮನೇಲಿರೋ ಕೆಲಸನೆಲ್ಲ ಮುಗಿಸ್ತಾ ಐತೆ ಪಾಪ. ಬೆಳಗ್ಗೆ ಇವತ್ತು ಸೋಮವಾರ ಸಂತೆಯಿಂದ ತಂದಿದ್ದ ತರಕಾರಿ ಎಲ್ಲ ಬ್ಯಾಗಲ್ಲಿ ಅಲ್ಲೇ ಇತ್ತು. ಈಗ ನಮ್ಮ ಅಕ್ಕ ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ, ಹೆಂಗೂ ಎದ್ನಲ್ಲ ಅಂತ ಅಂದ್ಬಿಟ್ಟು. ಎಲ್ಲೋಕೆ ನಾನು ಬೆಳಗ್ಗೆ ಹೇಳ್ತಾ ಇದ್ದಲ್ಲ, ನಮ್ಮ ಊರಲ್ಲಿ ಮಳೆನೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇಲ್ಲ ನಾನು ಇಲ್ಲೇ ಇದ್ದೀನಿ ಅಂತ ನೆನ್ಪು ಮಾಡೋಕ್ಕೆ ಬಂದಿರಬೇಕು ನನಗೆ. ಬಟ್ಟೆ ನಾಳು ಮಾಡಕ್ಕೆ ಬಂದಿದ್ವಾ, ಮನೇಲಿ ಯಾರೂ ಇಲ್ಲ, ತಡಿ ಒಂದನೇ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಡೋಣ ಅಂತ ಬಂದೈತೆ. ಹೋಗಿ ಬಟ್ಟೆ ಎತ್ಕೊಂಡು ಬರೋ ತನಕ ಏನು ಫುಲ್ ಜೋರಾಗೆ ಬಂದ್ಬಿಡತ್ತೇನೋ ಅನ್ನಂಗೆ ಆಡ್ತು. ಬಟ್ಟೆ ಎತ್ಕೊಂಡು ಬಂದು ಒಳಗೆ ಹಾಕಿದ್ದೆ, ಸರಿ ಪತ್ತೆನೇ ಇಲ್ದಾಗ ಹೋಗ್ಬಿಡ್ತು ಮಳೆ. ಬೆಳಗ್ಗೆ ಇನ್ನೂ ಹೇಳ್ತಾ ಇದ್ದೆ ನಿಮ್ಮ ಹತ್ರ, ನಮ್ಮೂರಲ್ಲಿ ಮಳೆನೇ ಇಲ್ಲ. ಯಾವಾಗಲೋ ಅವಾಗೊಂದ್ಸರಿ ಇವಾಗೊಂದ್ಸರಿ ಈ ಥರ ಎಲ್ಲೋ ಒಂದು ಸಣ್ಣದಾಗಿ ಬರುತ್ತೆ ಹೋಗತ್ತೆ. ಈ ಸರಿ ಪಾಪ ನಮ್ಮೂರಲ್ಲಿ ಬೆಳೆನೇ ಹಾಕಿಲ್ಲ ಯಾರೂ. ನಮ್ಮೂರು ಅಂದರೆ ಬರೀ ನಮ್ಮೂರಲ್ಲ, ಹೆಚ್ಚು ಕಮ್ಮಿ ಇಡೀ ನಮ್ಮ ತಾಲೂಕಲ್ಲೇ ಮಳೆ ಇಲ್ಲ ಈ ಸರಿ. ಬೇರೆ ಕಡೆ ನನಗಷ್ಟು ಐಡಿಯಾ ಇಲ್ಲ, ಯಾಕೆಂದರೆ ಟಿ ವಿನೇ ನೋಡಲ್ಲ, ಹಾಗಾಗಿ ಐಡಿಯಾ ಇಲ್ಲ. ಬೇರೆ ಕಡೆ ಎಲ್ಲ ಮಳೆ ಆಯ್ತಾಯ್ತಾ ಕ್ಯಾ? ಏನೋ ಮೊನ್ನೆ ಮಾತಾಡ್ತಾ ಇದ್ರಿ ನೀನು ಅಣ್ಣ ಎಲ್ಲ, ಎಲ್ಲೂ ಆಗಿಲ್ಲ. ನಾನು ಭದ್ರಾವತಿ ಕಡೆ ಆಯ್ತಾಯ್ತಂತೆ ಚೆನ್ನಾಗಿ. ನಮ್ಮ ಕಸಿನ್ ಬಂದಿದ್ರು ನೆನ್ನೆ, ಅವ್ರು ಹೇಳ್ತಾರೆ ಭದ್ರಾವತಿ ಕಡೆ ಎಲ್ಲ ಚೆನ್ನಾಗಿ ಮಳೆ ಆಗ್ತಾಯಿದೆಯಂತೆ. ಬಟ್ ನಮ್ಮ ಕಡೆ ಅಷ್ಟು ಮಳೆನೇ ಇಲ್ಲ. ಇವಾಗ ಒಂದು ವೀಕಿಂದ ಸ್ವಲ್ಪ ಏರ್ ಫಾಲು ಜಾಸ್ತಿ ಆಗೋಗಿದೆ. ನನಗೆ ಮೊದಲು ಏರ್ ಫಾಲೇ ಆಗ್ತಾ ಇರಲಿಲ್ಲ. ನನಗೆ ಪ್ರೆಗ್ನೆನ್ಸಿಯಲ್ಲಿ ಏರ್ ಫಾಲ್ ನಿಂತಿದ್ದು ಇದುವರೆಗೂ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನನಗೆ ಏರ್ ಫಾಲೇ ಆಗ್ತಾ ಇಲ್ಲ ಅಂತ. ಅಲ್ಲಿ ಇತ್ತೀಚೆಗೆ ಮೊನ್ನೆನೋ ಒಂದು ರೀಲ್ ನೋಡ್ತಾ ಇದ್ದೆ ನಾನು. ಮೊನ್ನೆನೂ ನಾವು ಅಮ್ಮಂಗೆ ಹೇಳ್ತಾ ಇದ್ದೆ ಸ್ನಾನ ಮಾಡಬೇಕಂದ್ರೆ ತುಂಬ ಏರ್ ಫಾಲ್ ಆಗ್ತಾ ಇದೆ ಅಮ್ಮ, ಏನೋ ಮಿಸ್ಟೇಕ್ ಆಗ್ತಾ ಇದೆ ಅಂತ. ಆಮೇಲೆ ಮೊನ್ನೆನೋ ಒಂದು ರೀಲ್ ಹಿಂಗೆ ಪಾಪಪ್ ಆಯಿತು, ನೋಡ್ತಾ ಇದ್ದೆ. ಮಕ್ಕಳು ಸಲೈವದಲ್ಲಿ ಬಬಲಿಂಗ್ ಮಾಡ್ತಾರಲ್ಲ, ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಅಮ್ಮಂದಿರಿಗೆ ಏರ್ ಫಾಲ್ ಆಗತ್ತಂತೆ. ಆಗಂತ ನೋಡಿದ್ರೆ ನಾನು ಇವನು 1 ವೀಕ್ 10 ಡೇಸಿಂದ ಬಬ್ಲಿಂಗ್ ಮಾಡ್ತಾ ಇದ್ದಾನೆ. ಫುಲ್ಲು ಸಲೈವ ತೊಗೊಂಡು ಇಲ್ಲೆಲ್ಲ ಬಬಲ್ ಕೂರ್ಸ್ಕೊಂತಾನೆ, ಬೂರ್ ಅಂತಿರ್ತಾನೆ. ಅದು ನೋಡಿ ನಾವು ಅಕ್ಕಗೆ ತೋರಿಸ್ತಾ ಇದೆ. ಮೇ ಬಿ ಇದೇ ಇರ್ಬೋದು ರೀಸನ್, ನೋಡು ಮಿತ್ತು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಿಂಕ್ ಆಗ್ತಾ ಇದೆ ಇದು ಈ ಸೀನು, ಈ ಸಿಚುವೇಶನ್ನು. ಅವನ್ನ ಬಬ್ಲಿಂಗ್ ಮಾಡ್ತಾ ಇರೋದಕ್ಕೂ ನನಗೆ ಏರ್ ಫಾಲ್ ಆಗ್ತಾ ಇರೋದಕ್ಕೂ ಈ ರೀಲಲ್ಲಿ ಅವ್ರು ಅದನ್ನೇ ಹೇಳ್ತಾ ಇರೋದಕ್ಕೂ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ ಅಂತ. ಒಟ್ಟಿನಲ್ಲಿ ಸ್ವಲ್ಪ ಏರ್ ಫಾಲ್ ಆಗ್ತಾ ಇದೆ. ಈಗಿನ ಅಷ್ಟು ಕೂದಲು ತೆಗ್ದಾಕ್ ಬಂದೆ ನೋಡಿ, ಇದೇ ಕಷ್ಟ. ನಂದು ರೂಮ್ ಒಳಗಡೆ ಬರೋ ಮೊದಲು ನೀಟಾಗಿ ಎಲ್ಲ ತೆಗ್ದಾಕ್ ಬರಬೇಕು, ಇಲ್ಲ ಅಂದರೆ ಇಲ್ಲಿ ಏರ್ ಫಾಲ್ ಆದರೆ ಕಷ್ಟ. ಪಾಪನ ಅಲ್ಲೇ ಉಳ್ಳಾಕ್ತಾ ಇರ್ತೀನಿ, ಮತ್ತು ಅವನಿಗೆ ಅಂಟ್ಕೊಂಡ್ರೆ. ಏನು ನಿಂದು ಸಮಾಚಾರ? ಬೆಳಗ್ಗೆಯಿಂದನೂ ಏನೋ ಹೇಳ್ತಾನೆ ಇದ್ದೀರಲ್ಲ, ಹಿಂಗೆ ನೋಡಿ ಡೋರಿಗೆ ಬಂದು ಬೆಳಗ್ಗೆಯಿಂದನೂ ಹೇಳ್ತಾನೆ ಅವ್ರೆ ಕೊಕ್ಕೋ ಅಂತ. ನಾವು ಅಪ್ಪನೂ ಹೊರಗಡೆ ಹೋಗಿದ್ರು ಕೆಲಸದ ಮೇಲೆ, ಮನೆಗೆ ಬಂದಾಗ ಹಿಂಗೆ ಕೂಗ್ತಾ ನಾವು ಅಪ್ಪನೂ ಅದೇ ಡೈಲಾಗ್ ಹೊಡಿತಾ ಇದ್ರು. ಯಾಕೋ ಇಷ್ಟೊಂದು ಕೋಳಿ ಕೂಗ್ತಾ ಐತೆ, ಯಾರೋ ನೆಂಟರು ಬರೋ ಸೂಚನೆ ಕೊಡ್ತಾ ಐತೆ ಅಂತ. ಗಾಳಿಗೆ ಅಷ್ಟು ಗಾಳಿ. ಬಟ್ ಅಣ್ಣನ ಶರ್ಟ್ ಎಲ್ಲ ಕೆಳಗಡೆ ಬಿದ್ದೋಗಿತ್ತ, ವೈಟ್ ಶರ್ಟ್ ಎಲ್ಲ ನೋಡು ಒಂದ್ಸರಿ ಗಲೀಜಾಗೈತು ಅನ್ನ. ಹೌದು, ಇಷ್ಟೊತ್ತು ಬಂದ್ರ ಗೃಹಪ್ರವೇಶ ಮುಗಿಸ್ಕೊಂಡು? ಫುಲ್ ನಾವು ಅಮ್ಮ ಬ್ರೈಟ್ ಕಲರ್ ಹಾಕೊಂಡು ಬ್ರೈಟ್ ಆಗಿ ಕಾಣ್ತಾವ್ರೆ. ಒಂದು ಕಡೆ ನಿಲ್ಲದೇ ಇಲ್ಲ ಗೊತ್ತಾ, ನಮ್ಮಮ್ಮ ಓಡಾಡ್ತಾ ಇರ್ತಾರೆ. ಇವಾಗ ಬಂದರು ನೋಡಿ ಎಲ್ಲ ಕೆಲಸ ಮುಗಿದ ಮೇಲೆ ಇನ್ನೇ ನಾನು ಮಲ್ಕೋಬೇಕು, ನಿದ್ದೆ ಬರ್ತಿದೆ. ಬಟ್ ಇನ್ನೇನು ಪಾಪು ಎದ್ದೇಳ್ತಾನೆ ಒಂದು 10-15 ಮಿನಿಟ್ಸು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವನು ಎದ್ದೇಳಲಿ ಅಂತ. ಅಷ್ಟೊತ್ತಿಗೆ ನನಗೆ ಸುಮಾರು ಜನ ಈ ಕ್ವೇರಿನ ಕೇಳ್ತಾನೇ ಇದ್ರಿ, ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಹೇಳ್ತಾನೆ ಇದ್ರಿ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ. ಬಟ್ ನಾನು ಯಾವತ್ತೂ ಎಲ್ಲೂ ಈ ವಿಚಾರಗಳನ್ನ ಮಾತಾಡಿರಲಿಲ್ಲ. ಆ್ಯಂಡ್ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು, ಅವ್ರಿಗೂ
ಚಿಕ್ಕ ಬೇಬಿ ಇದೆಯಂತೆ, ಅವ್ರ ಬೇಬಿ ಲ್ಯಾಚಿಂಗ್ ಮಾಡ್ತಾ ಇಲ್ಲಂತೆ ಪ್ರಾಪರಾಗಿ. ಸೊ ಹಂಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ನಿಮ್ಮ ಬೇಬಿ ಹುಟ್ಟಿದಾಗ ಯಾವ ಥರ ಲ್ಯಾಚಿಂಗ್ ಮಾಡ್ತಾ ಇದ್ನ ಅವನು, ನೀವು ಯಾವ ಥರ ಬ್ಯಾಲೆನ್ಸ್ ಮಾಡಿದ್ರಿ, ಅದನ್ನು ಹೆಂಗೆ ಕಲ್ತ್ರಿ ಅಂತೆಲ್ಲ ಕೇಳ್ತಾ ಇದ್ರು. ಫ್ರ್ಯಾಂಕ್ಲಿ ಹೇಳಬೇಕು ಅಂತಂದರೆ ಇವನು ಲ್ಯಾಚಿಂಗ್ ವಿಚಾರದಲ್ಲಿ ಯಾವತ್ತೂ ಏನೂ ನನಗೆ ಪ್ರಾಬ್ಲಮ್ ಆಗಿಲ್ಲ. ಅವನು ಸ್ಟ್ರೈಟ್ ಅವೇ ಲ್ಯಾಚಿಂಗ್ ಎಲ್ಲ ಚೆನ್ನಾಗೇ ಮಾಡ್ತಿದ್ದ. ಬಟ್ ನಾನು ಮಾಡ್ತಿದ್ದಿದ್ದು ಒಂದು ಮಿಸ್ಟೇಕ್ ಅಂತ ಅಂದರೆ, ಆ ಏರಿಯಾನ ಕಂಪ್ಲೀಟ್ ಅವರು ಬಾಯಿ ಒಳಗಡೆ ತಗೋಬೇಕು. ಇಫ್ ನಾಟ್ ಕಂಪ್ಲೀಟ್ ಅಂತಂದ್ರೂ ಅಟ್ಲೀಸ್ಟ್ 75 to 80% ಅವ್ರ ಬಾಯಿ ಒಳಗಡೆ ತಗೊಂಡು ಅವರು ಸಕ್ ಮಾಡಿದಾಗನೇ ಅವ್ರಿಗೆ ಸಫಿಷಿಯೆಂಟು ಕ್ವಾಲಿಟಿ ಮಿಲ್ಕ್ ಹೋಗೋದು. ಇಲ್ಲ ಬರೀ ಅದು ನಿಪ್ಪಲ್ ಅಷ್ಟೇ ಅವರು ತಗೊಂಡು ಸಕ್ ಮಾಡಿದ್ರೆ ಅವ್ರಿಗೆ ಕಂಪ್ಲೀಟ್ ಮಿಲ್ಕ್ ಸಪ್ಲೈ ಆಗಲ್ಲ. ಅಂಡ್ ಹೊಟ್ಟೆ ತುಂಬಲ್ಲ. ಅವ್ರು ಎಷ್ಟೊತ್ತೂ ಲ್ಯಾಚ್ ಮಾಡಿದ್ರು ಅದೇನಾಗುತ್ತೆ, ಅವಾಗ ಪ್ರೊಲಾಂಗ್ಡ್ ಫೀಡಿಂಗ್ ತಗೊಂತಾರೆ. ಸೊ ಈ ಮಿಸ್ಟೇಕ್ನ ನಾನು ಮಾಡ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಏನು 1.5 hours 2 hours 2.5 hours ಕೂಡ ನಾನು ಅವನಿಗೆ ಫೀಡ್ ಮಾಡಿದ್ದು ಟೈಮ್ ಇದೆ. ಆಮೇಲೆ ನನಗೆ ಲ್ಯಾಕ್ಟಿಷಿಯನ್ನು ಗೈಡ್ ಮಾಡಿದ್ರು, ಇಲ್ಲ ನೀವು ಈ ಥರ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ. ಸೊ ನೀವು ಯಾರು ಈ ಥರ ಮಿಸ್ಟೇಕ್ ಮಾಡ್ತಾ ಇದ್ರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಕೆಲವು ಮಕ್ಳು ಇರ್ತಾರೆ ಕ್ಲಸ್ಟರ್ ಫೀಡಿಂಗ್ ತಗೊತಾರೆ, ಅಂದರೆ ಸ್ಟಾರ್ಟಿಂಗ್ ಒಂದು 2 to 3 months ಅದು ಇರುತ್ತೆ ಮಕ್ಕಳಲ್ಲಿ. ಯಾಕೆಂದರೆ ಅವ್ರಿಗಿನ್ನೂ ಅಷ್ಟು ಎನರ್ಜಿ ಇರಲ್ಲ. ಅವ್ರಿಗೆ ಎನರ್ಜಿ ಹಾಕಿ ಅದನ್ನು ಸಕ್ ಮಾಡಿ ಮಿಲ್ಕ್ನ ಕುಡಿಯೋ ಅಷ್ಟು. ಅವಾಗ ಏನು ಮಾಡ್ತಾರೆ ಅಂತಂದರೆ ಬ್ರೇಕ್ ತಗೊಂಡು ಮಾಡೋದ್ರಿಂದ 2 hours 2.5 hours ಕಂಟಿನ್ಯೂಸ್ ಆಗಿ ಫೀಡಿಂಗ್ ತಗೊತಾರೆ. ಅದನ್ನು ಕ್ಲಸ್ಟರ್ ಫೀಡಿಂಗ್ ಅಂತ ಹೇಳ್ತಾರೆ. ಅದು ಪ್ರಾಬ್ಲಮ್ ನನಗೂ ಇತ್ತು. ಒಂದು 2 months ಕಂಪ್ಲೀಟ್ ಆಗೋ ತನಕ ಇತ್ತು. ಆಮೇಲೆ ಏನಿಲ್ಲ, ಆಮೇಲೆ ಒಂದು 15-20 minutesಲ್ಲಿ ಮುಗಿಸ್ಕೊಬಿಡ್ತಾನೆ. ಸೊ ಈ ಥರ ಏನಾದ್ರು ಇಶ್ಯೂ ಇದ್ದರೆ, ನಿಮಗೂ ಏನಾದ್ರು ತುಂಬ ಲಾಂಗರ್ ಟೈಮ್ ತಗೊತಿದೆ ಫೀಡಿಂಗು ಬೇಬಿ ಅಂತಂದರೆ ಒಂದ್ಸರಿ ಲ್ಯಾಕ್ಟಿಷಿಯನ್ನ ಕನ್ಸಲ್ಟ್ ಮಾಡಿ, ನೀವೇನಾದ್ರು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಫೀಡಿಂಗ್ ಕೊಡೋದ್ರಲ್ಲಿ ಅನ್ನೋದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ. ನಾನು ಈ ಮಿಸ್ಟೇಕ್ ಮಾಡ್ತಾ ಇದ್ದೆ. ಅದನ್ನು ರೆಕ್ಟಿಫೈ ಮಾಡ್ಕೊಂಡ್ಮೇಲೆ 1 hour 15 minutes 1.5 hour ತನಕ ತಗೊಳ್ಳೋನು, ಇಲ್ಲ ಅಂತಿಲ್ಲ. ಅದು ಕ್ಲಸ್ಟರ್ ಫೀಡಿಂಗ್ ಅಂತ ಅದು ಏನೂ ಮಾಡೋಕ್ಕಾಗಲ್ಲ. ಅದ್ರ ಜೊತೆ ನಾವು ಡೀಲ್ ಮಾಡಲೇಬೇಕಾಗತ್ತೆ, ನಾವೇ ಅಡ್ಜಸ್ಟ್ ಆಗಬೇಕಾಗತ್ತೆ ಅದಕ್ಕೆ. ಬಟ್ ಅದೊಂದು 2 to 3 months ಇರುತ್ತೆ. ಆಮೇಲೆ ಏನಿಲ್ಲ, ಅದೆಲ್ಲ ಸೆಟ್ಲ್ ಆಗುತ್ತೆ. ಸೊ ಅದು ಬಿಟ್ಟರೆ ಇನ್ನು ಲ್ಯಾಚಿಂಗ್ ವಿಚಾರದಲ್ಲಿ ಯಾವತ್ತೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಹಂಗಾಗಿ ನನಗೆ ಅಷ್ಟು ಏನು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಒಬ್ಬೊಬ್ರು ಮಕ್ಳದು ಒಂದೊಂಥರ ಡಿಫ್ರೆಂಟ್ ಇರತ್ತಲ್ವಾ. ಆ್ಯಂಡ್ ಇನ್ನೊಂದು, ನೀವು ಸುಮಾರು ಜನ ಅಂದ್ಕೊಂಡಿದ್ದೀರಾ ನಾನು ಸ್ಟಾರ್ಟಿಂಗಲ್ಲಿ ಬಾಟಲ್ ಫೀಡ್ ಮಾಡ್ತಾ ಇದ್ದಿದ್ದು ಇವನಿಗೆ, ನನಗೆ ಮಿಲ್ಕ್ ಸಪ್ಲೈ ಇರಲಿಲ್ಲ ಅಂತೆಲ್ಲ ಏನೋ ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ. ಬಟ್ ನಾನು ಅದ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ, ರಿಪ್ಲೈಯೂ ಮಾಡಿಲ್ಲ. ಆ ಥರ ಎಲ್ಲ ಇಶ್ಯೂ ನನಗೆ ಯಾವತ್ತೂ ಇರಲಿಲ್ಲ ಡೇ 1ಇಂದನೂ. ನಾನು ಅವನಿಗೆ ಬಾಟಲ್ ಫೀಡ್ ಕೊಡ್ತಾ ಇದ್ದಿದ್ದು ರೀಸನ್ನು, ಇವನು ಮಾಡ್ರೇಟ್ ಪ್ರೀಟರ್ಮ್ ಬೇಬಿ ಇದ್ದಿದ್ದರಿಂದ, ಬಿಲೋ 2.5 kg ಇದ್ದಿದ್ದರಿಂದ ಅವರುಗಳಿಗೆ ಡೈರೆಕ್ಟ್ ಲ್ಯಾಚಿಂಗ್ನ ಪ್ರಿಫರ್ ಮಾಡಲ್ಲ ಅಂತೆ. ಅವರು ಡೈರೆಕ್ಟ್ ಲ್ಯಾಚ್ ಮಾಡಿದ್ರೆ ಏನಾಗುತ್ತೆ, ಈ ಜಾಸ್ ಎಲ್ಲ ಸ್ಟ್ರೈನ್ ಆಗುತ್ತೆ. ಸ್ಟ್ರೈನ್ ಆದಾಗ ವೆಯ್ಟ್ ಲಾಸ್ ಆಗುತ್ತೆ. ಆ ರೀಸನ್ನಿಗೆ ಏನು ಮಾಡ್ತಾರೆ ಡಾಕ್ಟರು, ಡೈರೆಕ್ಟ್ ಲ್ಯಾಚಿಂಗ್ ಕೊಡಬೇಡಿ, ಆದಷ್ಟು ಪಲ್ಲಡದಲ್ಲಿ ಹಾಕಿ, ಅಂದರೆ ಒಳ್ಳೆಯಲ್ಲಿ ಹಾಲು ಹಾಕಿ ಅಂತ ಹೇಳ್ತಾರೆ. ಒಳ್ಳೆಯಲ್ಲಿ ಹಾಕ್ತಾ ಇದೆ ಸ್ಟಾರ್ಟಿಂಗ್ ಒಂದು 1 month ಆಗೋ ತನಕ ನನಗೆ ಒಳ್ಳೆಯಲ್ಲಿ ಹಾಕ್ತಾ ಇದೆ. ಆಮೇಲೆ ಸ್ವಲ್ಪ ತೀರಾ ಕಷ್ಟ ಆಗೋದು ನನಗೆ ಮಿಡ್ನೈಟಲ್ಲೆಲ್ಲ ಒಳ್ಳೆಯಲ್ಲಿ ಹಾಕೋದಕ್ಕೆ. ಅದಕ್ಕೆ ಡಾಕ್ಟರು ಬೇರೆ ಆಪ್ಷನ್ ಇಲ್ಲ, ಬಾಟಲ್ಗೆ ಸ್ವಿಚ್ ಮಾಡಿ ಅಂತ ಹೇಳಿದರು. ಸೊ ಹಂಗಾಗಿ ಒಂದು 10 minutes ಡೈರೆಕ್ಟ್ ಲ್ಯಾಚಿಂಗ್ ಕೊಟ್ಟು, ಅದಾದಮೇಲೆ ಅವ್ನ ಸ್ಟಮಕ್ ಫುಲ್ಲು ನಾನು ಬಾಟಲಲ್ಲಿ ಹಾಕ್ತಾ ಇದೆ. ನಂದೇ ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡಿ ಬಾಟಲಲ್ಲಿ ಕೊಡ್ತಾ ಇದ್ದೆ. ಆಮೇಲೆ ಅದೇನಾಯಿತು ಅಂದರೆ, ಪದೇ ಎಕ್ಸ್ಪ್ರೆಸ್ ಮಾಡಿ ನನಗೆ ಬಾಡಿ ಪೇನ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಅದಕ್ಕೇ ಒಂದು ಸ್ವಲ್ಪ ದಿನಕ್ಕೆ ಅಂತ ಫಾರ್ಮುಲಾ ಮಿಲ್ಕ್ನ ಅಡ್ವೈಸ್ ಮಾಡಿದ್ರು. ಜಸ್ಟು ನನ್ನ ಹೆಲ್ತ್ನ ಕನ್ಸರ್ನ್ ಆಗಿ ಇಟ್ಕೊಂಡು, ಆಮೇಲೆ ಬೇಬಿಗೂ ಸಫಿಷಿಯೆಂಟ್ ಮಿಲ್ಕ್ ಸಪ್ಲೈ ಆಗಬೇಕಲ್ವಾ. ಸೊ ಇದನ್ನು ಇಟ್ಕೊಂಡು 2 ಮಿಕ್ಸ್ ಆಗಿ ಕೊಡಿ. ಇದನ್ನೊಂದು ಸರಿ, ಅಂದರೆ ಮಿಕ್ಸ್ನರಿ 2 ಒಟ್ಟಿಗೆ ಮಿಕ್ಸ್ ಮಾಡೋದಲ್ಲ, ಇದನ್ನು 1 time ಕೊಟ್ಟರೆ ಫಾರ್ಮುಲಾ ಮಿಲ್ಕ್ನ ಇನ್ನೊಂದು ಟೈಮ್ ಕೊಡಿ ಅಂತ. ಯಾಕೆಂದರೆ ಎವ್ರಿ 2 hours ಅವ್ರಿಗೆ ನಾವು ಫೀಡಿಂಗ್ ಕೊಡಬೇಕಾಗತ್ತೆ 3 months ಕಂಪ್ಲೀಟ್ ಆಗೋ ತನಕ. ಅದಾದಮೇಲೂ ಕೊಡಬೇಕು. ಬಟ್ ಅದಾದಮೇಲೆ ಅವ್ರು ಡಿಮ್ಯಾಂಡ್ ಮಾಡಿದಾಗ ಕೊಟ್ಟಾಗ ನಡೆಯುತ್ತೆ. ಬಟ್ ಅಪ್ ಟು 3 months ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಹೊಟ್ಟೆ ಎಷ್ಟು ಡಿಮ್ಯಾಂಡ್ ಎಲ್ಲ ಮಾಡೋದಕ್ಕೆ. ಸೊ ನಾವೇ ಟೈಮಿಂಗ್ಸ್ ನೋಡಿಕೊಂಡು ಕೊಡ್ತಾ ಇರಬೇಕಾಗತ್ತೆ. ಸೊ ಈ ಥರ ಇತ್ತು ನಂದು ಫೀಡಿಂಗ್ ಎಕ್ಸ್ಪೀರಿಯೆನ್ಸು. ಅದು ಬಿಟ್ಟರೆ ಇನ್ನೇನು ನನಗೆ ಯಾವತ್ತೋ ಒಂದು ಲ್ಯಾಚಿಂಗ್ ಇಶ್ಯೂ ಆಗಲಿ, ಮತ್ತೊಂದು ಆಮೇಲೆ ಮಿಲ್ಕ್ ಸಕ್ರೇಷನ್ ಇಶ್ಯೂ ಆಗಲಿ ನನಗೆ ಯಾವತ್ತೂ ಏನೂ ಇಲ್ಲ. ಎಲ್ಲ ಬೈ ಗಾಡ್ ಗ್ರೇಸ್ ಎಲ್ಲ ನಾರ್ಮಲ್ ಆಗಿತ್ತು. ಸೊ ನಿಮಗೂ ಏನಾದ್ರು ಮೊನ್ನೆ ಕೇಳಿದ್ರಲ್ಲ ನನಗೆ ಕಮೆಂಟಲ್ಲಿ, ನನಗೆ ಬೇಬಿದು ಲ್ಯಾಚ್ ಮಾಡ್ತಾ ಇಲ್ಲ ಅಂತೆಲ್ಲ. ಸೊ ಈ ಥರ ಸಿಚುವೇಶನ್ ಇದ್ದಾಗ ಪ್ಲೀಸ್ ನೀವು ಲ್ಯಾಕ್ಟಿಷಿಯನ್ನ ಕನ್ಸಲ್ಟ್ ಮಾಡಿ. ಅವ್ರು ಖಂಡಿತ ನೀವು ಪೊಸಿಷನ್ ಕರೆಕ್ಟಾಗಿ ಇಟ್ಕೊತಾ ಇದ್ದೀರಾ, ಇಲ್ಲ ಬೇರೆ ಏನಾದರೂ ಇಶ್ಯೂಸ್ ಇದೆಯಾ ನಿಮ್ಮ ಫೀಡಿಂಗ್ ವೇಯಲ್ಲಿ ಅನ್ನೋದನ್ನು ನೋಡಿಬಿಟ್ಟು ಅವರು ಅದನ್ನು ರೆಕ್ಟಿಫೈ ಮಾಡಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಈಗಿತ್ತು ನಮ್ಮ ಮಮ್ಮಿ ಬಂದಿದ್ದಾರೆ ಇವಾಗ. ಬನ್ನಿ ಗೃಹ ಪ್ರವೇಶ ಹೇಗಿತ್ತು ಕೇಳೋಣ. ಹೆಂಗಾಯ್ತು ಮಮ್ಮಿ ಗೃಹ ಪ್ರವೇಶ? ಚೆನ್ನಾಗಾಯ್ತಾ? ಊಟ ಹೌದಾ? ಮಾಮೂಲಿ. ಹಾಂ, ಕಾಯಿ ಹೋಗ್ಬಿಟ್ಟು ಅನ್ನ ಸಾರು ಪಲಾವು
ಟೇಸ್ಟ್ ಚೆನ್ನಾಗಿತ್ತಾ? ಇನ್ನೇನು ಮಾಡೋಕ್ಕಾಗತ್ತೆ ಎಕ್ಸ್ಟ್ರಾಡಿನರಿಯಾಗಿ. ಅದೇನೆ ಟೇಸ್ಟ್ ಚೆನ್ನಾಗಿತ್ತು, ಅದು ಇಂಪಾರ್ಟೆಂಟ್. ಚೆನ್ನಾಗಿ ಊಟ ಮಾಡ್ಕೊಂಡು ಬಂದೆ. ಆಯ್ತು, ನಡೀರಿ ಮನೆ ಕಳಿ, ಟೈಮ್ ಆಯಿತು. ಅಮ್ಮ ಕೋಳಿ ಹಿಡ್ದು ಕುಯ್ದಾಕಮ್ಮ, ಬೆಳಗ್ಗೆಯಿಂದನೂ ತಲೆ ತಿಂತೈತೆ. ಅಲ್ಲಿ ಕೂಕಂತೈತಲ್ಲ ಡೋರಲ್ಲಿ. ಬಂದು ಹೇಳ್ತಾನೆ ಐತೆ ನಾನಿದ್ದೀನಿ. ಯಾರು ಬರ್ತಾರೇನೋ. ನಮ್ಮ ಮನೆ ನೋಡಿ ಎಷ್ಟು ಕಾಮಾಗಿದೆ. ನಮ್ಮ ಡ್ಯಾಡಿ ಇವಾಗ ಬಂದರು. ಒಂದು ಸಾವಿತ್ತು, ಹೋಗಿದ್ರು, ಮುಗಿಸ್ಕೊಂಡು ಬಂದು ನಮ್ಮ ಡ್ಯಾಡಿ ಬಂದ ತಕ್ಷಣ ಅವ್ರು ಮಾಡೋ ಕೆಲಸ ತೋಡಿ ಕೊಡೋಗೋದು ಕೋಳಿ ನೋಡೋಕ್ಕೆ. ಏನು ಮಾಡ್ತಾವೆ ಕೋಳಿಗಳು? ಮಕ್ಕಳೂ ಅಷ್ಟು ಕೇರಿಂದ ನೋಡ್ಕೊಳ್ಳಿಲ್ಲ ಅವರು ಕೋಳಿಗಳನ್ನ. ಅಷ್ಟು ಚೆನ್ನಾಗಿ ಸಂಜೆ ಟೈಮ್ ಕೂತ್ಕೊಂಡು ಆಟ ಆಡಿಸ್ತಾರೆ. ಎಷ್ಟು ಕೇರ್ ಮಾಡ್ತಾರೆ ನೋಡಿ ಕೋಳಿಗಳ ಬಗ್ಗೆ. ಇವರು ಗೃಹಪ್ರವೇಶದ ಊಟ ಮಾಡಿಬಿಟ್ಟು ಚಾದ ನಿದ್ದೆ ಹೊಡೆದು ಎದ್ಬಿಟ್ರು. ಬಟ್ಟೆನೂ ಚೇಂಜ್ ಮಾಡೋಂಗಿಲ್ಲ ಅಲ್ವಾ, ಅದರಲ್ಲೇ ನಿದ್ದೆ ಹೊಡೆದು ಅಣ್ಣ ಬಂದಿದ್ದು ಹೇಳ್ಸ್ಕೊಡ್ತಾ ಹೋಗ. ಡ್ರೆಸ್ ಚೇಂಜ್ ಮಾಡಿ, ಸೀರೆ ಹಾಳಾಗತ್ತೆ. ಇನ್ನು ಇಲ್ಲೊಬ್ರು ಇದ್ದಾರೆ, ನಮ್ಮದೇ ವಿಡಿಯೋ ನೋಡ್ತಾವ್ರೆ. ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಇಲ್ಲಿ ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನನಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೆಂಗಿದೆ ವಿಡಿಯೋ? ಚೆನ್ನಾಗಿತ್ತಾ? ನಿಮ್ಮದು ನಿಮ್ಮ ಮಗಂದೇ ಹವಾ ವಿಡಿಯೋ ಫುಲ್ಲು. ನಾನೇ ಇದ್ದೀನ? ನಾನೇ ಇರಬೇಕು, ನನ್ನದೇ ವಿಡಿಯೋ ಅಂದ ಮೇಲೆ ಅಂತ ಏನು ಹೇಳಕ್ಕೆ ಹೋಗ್ತಾ ಇದೆ. ನಮ್ಮ ಮನೆಯಲ್ಲಿ ನಾನು ವಿಡಿಯೋಗಳನ್ನ ಯಾರಿಗೂ ರಿವೀಲ್ ಕೂಡ ಮಾಡಿರಲ್ಲ. ಅದು ಪೋಸ್ಟ್ ಆದಾಗಲೇ ನೋಡ್ಕೊಳ್ಳೋದು ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲ. ಮೊದಲು ತೋರಿಸು ಅಂತಾರೆ, ತೋರಿಸಿರಲ್ಲ. ಮನು ನನಗೆ ಕಳಿಸಿರ್ತಾರೆ ಫೈನಲ್ ಔಟ್ಪುಟ್ ನೋಡು, ಏನಾದ್ರು ಮಿಸ್ಟೇಕ್ಸ್ ಇದೆಯಾ, ಕರೆಕ್ಷನ್ಸ್ ಇದೆಯಾ ಹೇಳು, ಮಿಸ್ಟೇಕ್ಸ್ ಇದ್ದರೆ ಹೈಲೈಟ್ ಮಾಡು, ಕರೆಕ್ಷನ್ಸ್ ಇದ್ದರೆ ಹೇಳು ಅಂತ. ನಮ್ಮ ಅಕ್ಕ ಕೇಳ್ತಾರೆ ತೋರಿಸೇ ಅಂತ. ತೋರಿಸಲ್ಲ ನಾನು, ಪಬ್ಲಿಷ್ ಆದಮೇಲೆ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಹಂಗಾಗಿ ಇನ್ನೊಂದು ಪಾಪುಗೊಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಚಿಕ್ಕ ಪ್ರಾಡಕ್ಟು. ಏನಪ್ಪ ಇದನ್ನು ತೋರಿಸ್ಬೇಕಾ ನೀನು ಅಂತ ಹೇಳ್ಬೇಡಿ. ಪಾಪುಗೆ ಏನೇ ಬಂದ್ರೂ ಏನೋ ನಿಮ್ಮ ಹತ್ರ ತೋರಿಸ್ಬೇಕು ಅಂದರೆ ನನಗೆ ಖುಷಿ ಆಗ್ತಾ ಇರುತ್ತೆ. ಬಟ್ ನಾನೇನಾದ್ರು ತಗೊಂಡ್ರೆ ತೋರಿಸ್ತೀನ ನಿಮಗೇನೋ? ಯಾವತ್ತೂ ಅದೆಲ್ಲ ತೋರಿಸೋದು ಗಿಸೋದು ಮಾಡೋದೇ ಇಲ್ಲ. ಏನೋ ಗೊತ್ತಿಲ್ಲ, ಪಾಪುಗೆ ಏನಾದ್ರು ಬಂತು ಅಂದರೆ ತೋರಿಸ್ಬೇಕು ನಿಮಗೆ ಅಂತ ಅನಿಸುತ್ತೆ. ಆದರೆ ಅಷ್ಟು ಖುಷಿ ಇರುತ್ತೆ ನನಗೊಂದು ಏನಾದ್ರು ತರಿಸಿದ್ರೆ. ಬಟ್ ನಾನು ಅವನಿಗೆ ಪಿಲ್ಲೋಗಳು, ಟವಲ್ಸ್ಗಳು ತರಿಸಿರೋವಷ್ಟು, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರೋವಷ್ಟು ಅವ್ನು ಹಾಕೊಳ್ಳೋ ಬಟ್ಟೆ ಮೇಲೂ ನಾನು ಇನ್ವೆಸ್ಟ್ ಮಾಡಿಲ್ಲ ಅನಿಸುತ್ತೆ. ಪಿಲ್ಲೋಗಳಂತೂ ಅದನ್ನು ಒಂದು ತರಿಸಿದ್ರು ಎಷ್ಟು ವೆರೈಟೀಸ್ ಪಿಲ್ಲೋಸ್ ಇದೆ, ಅಷ್ಟು ವೆರೈಟಿ ಪಿಲ್ಲೋಗಳು ಇದೆ ನನ್ನ ಹತ್ರ. ತರಿಸಿ ಕೊನೆಗೆ ಯಾವುದು ಅಡ್ಜಸ್ಟ್ ಆಗಿಲ್ಲ. ಕೊನೆಗೆ ಒಂದೇ ಒಂದು ಅಡ್ಜಸ್ಟ್ ಆಯಿತು. ಒಂದು ಮಸ್ಟರ್ಡ್ ಪಿಲ್ಲೋ ತರಿಸ್ದೆ, ಸೈಡ್ ಬರುತ್ತಲ್ಲ ಅದು. ಆ ಥರದ್ದು ಅದೇ ಪ್ಯಾಟರ್ನಲ್ಲಿ ಮೊದಲು ತರಿಸಿರೋದು ಸ್ಪಾಂಜಲ್ಲಿ ಇತ್ತು, ಅದೇನು ವರ್ಕ್ ಆಗಲ್ಲ. ಆಮೇಲೆ ಒಂದಿನ ನನ್ನ ಕಸಿನ್ ಬಂದಾಗ ನನ್ನ ಕಸಿನ್ ಹೇಳಿದ್ರು ಇದೇ ಪ್ಯಾಟ್ರನಲ್ಲಿ ಸಾಸಿವೆದು ಬರುತ್ತೆ, ಅದನ್ನ ತರಿಸು, ಅದು ವರ್ಕ್ ಆಗುತ್ತೆ ಅಂತ. ಅವನಿಗೆ ಲೆಫ್ಟಿಗೆ ನೋಡಿ ಲೆಫ್ಟ್ ಫುಲ್ ಫ್ಲ್ಯಾಟ್ ಆಗಿತ್ತು, ರೈಟು ಹೈಟ್ ಆಗಿತ್ತು. ಈಗ ಈ ಪಿಲ್ಲೋ ತರಿಸಿ ಹಾಕಿದ್ಮೇಲೆ ಇವಾಗ ಹೆಡ್ಡು ಒಂದು ಕರೆಕ್ಟ್ ಶೇಪಿಗೆ ಬಂದಿದೆ. ಇನ್ನು ಟವಲ್ಗಳು ತರಿಸಿದ್ರೆ ಒಂದು ಸುಮಾರು ಟವಲ್ಗಳು ಇಟ್ಟಿದ್ದೀನಿ. ಯಾಕೋ ಅದು ಯಾವುದೂ ಆಂಟಿ ಇದು ಸೂಟ್ ಆಯ್ತಾ ಇಲ್ಲ ಕಣವ, ಇದು ಸೂಟ್ ಆಯ್ತಾ ಇಲ್ಲ ಕಣವ ಅನ್ನೋರು. ಕೊನೆಗೆ ಫೈನಲಿ ಸಾವಾಸನೆ ಬೇಡ ಅಂದ್ಬಿಟ್ಟು ಮಲ್ ಬಟ್ಟೆದು ತರಿಸಿದ್ದೀನಿ, ಮಲ್ ಕ್ಲೋತ್ದು. ನಮ್ಮ ಮನೆಯಲ್ಲಿ ಅದೇ ಹೇಳ್ತಾ ಇದ್ರು, ಅವ್ನು ಪಿಲ್ಲೋಗಳಿಗೆ ಟವಲ್ಗಳಿಗೆ ನೀನು ಇನ್ವೆಸ್ಟ್ ಮಾಡೋಷ್ಟು ಅವ್ನು ಹಾಕೊಳ್ಳೋ ಬಟ್ಟೆ ಮೇಲೂ ಮಾಡಿಸ್ತಾ ಇಲ್ವಲ್ಲ ನೀನು ಅಂತ. ಬಟ್ಟೆಗಳನ್ನ ಅವನಿಗೆ ನಾನು ಕಮ್ಮಿನೇ ತರಿಸೋದು ಬಿಡಿ. ಏನು ಗೊತ್ತಾ, ಇವಾಗ ಎವ್ರಿ ಮಂತು ಅವನಿಗೆ ನಾವು ಬಟ್ಟೆಗಳು ತೆಗಿಲೇಬೇಕು, ಚಿಕ್ಕವಾಗೋಗುತ್ತೆ. ಹಂಗಾಗಿ ನಾನು ಅವಾಗನೇ ರಿಪೀಟ್ ಮಾಡ್ತೀನಿ. ಒಂದು ಪ್ಯಾಕ್ ತರಿಸ್ತೀನಿ, ಪ್ಯಾಕ್ ಆಫ್ 10 ಆ ಥರ ಬರುತ್ತಲ್ಲ, ಆ ಥರ ತರಿಸ್ಬಿಟ್ಟು ಐಡಿ ಮಂತು ಅದೇ ಹಾಕ್ತೀನಿ. ಮಂತ್ಲಿ ಒನ್ಸು ಅವನಿಗೆ ಬಟ್ಟೆಗಳು ತರಿಸ್ತೀನಿ. ಯಾಕೆಂದರೆ ನಾನು ಬೇರೆ ಯಾವ ಮೆಟೀರಿಯಲ್ದು ಹಾಕ್ತಾಯಿಲ್ಲ ಅವನಿಗೆ. ಮಲ್ ಕ್ಲೋತ್ ಶರ್ಟ್ಗಳೇ ನಾನು ಅವನಿಗೆ ಹಾಕೋದು. ಅದೇ ಡಿಸೈನು, ಅದೇ ಪ್ರಿಂಟು, ಅದೇ ಇರುತ್ತೆ. ಇದು ಬರ್ತಾನೆ ಇಲ್ವಲ್ಲಪ್ಪ. ನಾವು ಅಮ್ಮಂಗೆ ಖುಷಿ, ಟವಲ್ಗಳಂದರೆ ಅವ್ರಿಗೆ ಭಾಳ ಇಷ್ಟ ಆಗುತ್ತೆ. ನಾವು ಅಮ್ಮನಿಗೆ ವಾಶ್ ಮಾಡ್ಬೇಕು ಮಮ್ಮಿ. ಅಯ್ಯೋ ಚೆನ್ನಾಗೈತೆ, ಅಗ್ಲ ಚಿಕ್ಕದಾಯ್ತು. ಇದು ಪ್ಲೈನ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡೋದು ಕಾಟನ್, ಅದೇ ಒಂದು ನಾನು ಕರ್ಚಿಫ್ ಕೊಡ್ತೀನಲ್ಲ ಅವನಿಗೆ ತಲೆ ಒರ್ಸೋಕ್ಕೆ, ಆ ಬಟ್ಟೆದಿದ್ದು 6 ಲೇಯರ್ಸು ಮಂದಾಗದೆ. 6 ಲೇಯರ್ದು. ಇದರಲ್ಲಿ ಲೇಯರ್ಸ್ ಬರುತ್ತೆ, 3 ಲೇಯರ್, 4 ಲೇಯರ್, 6 ಲೇಯರ್ ಅಂತ. ನಾನು 6 ಲೇಯರ್ ತರಿಸ್ತೆ, ಮಂದ ಇರಲಿ ಅಂತ. ಅವು ಮಲ್ ಬಟ್ಟೆ ಅಲ್ವೇ ನಮ್ಮ, ಇದು ಬೇಗ ಇದಾಯ್ತವೆ, ಇಂಜೋಯ್ತವೆ. ಅಗ್ಲ ಕಮ್ಮಿ ಆಯ್ತಲ್ವಾ? ಅಗ್ಲ ಸಾಕು, ಅದೇನು ಮಾಡೋಕ್ಕಾಗಲ್ಲ. ಅವನಿಗೆ ಸುತ್ತಕ್ಕೂ ಬೇಕಲ್ಲ, ಸುತ್ತ ಕೊಡ್ತದಲ್ಲ ಅಕ್ಕ. ಸುತ್ತ ಕೊಡ್ಬೇಕಂದ್ರೆ ಉದ್ದ ಇರಲೇಬೇಕು ಟವಲ್ಲು. ಅಗ್ಲ ಸಾಕ ಇದು? ತಿರ್ಗಾ ಬುಕ್ ಮಾಡ್ತೀಯಾ? ಎಕ್ಸ್ಚೇಂಜ್ ಮಾಡ್ತೀನಿ. ಬುಕ್ ಏನು ಬಂತು? ಎಕ್ಸ್ಚೇಂಜ್ ಮಾಡಬೇಡ, ಮಾಡಿಬಿಟ್ಟು
ಬೇರೆ ಎಕ್ಸ್ಚೇಂಜ್ ಮಾಡು ಅಂತ ಹೇಳಿದ್ದು ಮಾಡ್ಬಿಟ್ಟು ಅಂದ್ರೆ ಅಲ್ಲ ಯಾವ ಥರದ್ದು ತಗೊಳ್ಳಿ ಅಂತ ಕೇಳ್ತಾ ಇರೋದು. ಬಗಲ ಬರ ಅಂತ ತಗೋ, ಇನ್ನೂ ಸ್ವಲ್ಪ ತೆಳು ಇರಲಿ, ಮಂದಾಯ್ತದೆ. ಅದೇ 3 ಲೇಯರ್ಗೆ ಹೋಗ್ಬೇಕಷ್ಟೇ. ನೀ ಆ ಕೈನ ಕೇಳ್ತೀನಿ ತಡಿ, ನೀ ಸರಿ ಫೀಡ್ಬ್ಯಾಕ್ ಕೊಡ್ತಾ. ಇಷ್ಟು ಮಂದ ಇರ್ಬೇಕಮ್ಮ ನೀರು ಹಿಂಡಕ್ಕೆ. ಈಗ ಮಂದ ಅನ್ಸತ್ತೆ ನಿನಗೆ, ನೀರು ಹಿಂಡ್ದಾಗ ಹಿಂಗೆ ಮುದ್ದೆ ಆಗತ್ತದು. ನೋಡೋಕೆ ಇಲ್ಲಿ ಮಂದ ಆಯ್ತಾ ಇದು? ಇಷ್ಟು ಮಂದ ಬೇಡವಟ್ಟವಲ್ಲು ನೀರು ಹಿಂಡಕ್ಕೆ. ಎಷ್ಟಿರ್ಬೇಕು ಅದೇನು ಇದಕ್ಕಿನ್ನ ತೆಳು ಇದ್ರೆ ಅದು ಮುದ್ರಕೊಬಿಡತ್ತೆ ಬಟ್ಟೆ. ಲೇಯರ್ಗಳು ಹಾಕೋರು ಅಷ್ಟೇ ಇದೆ. ಅದೇನೆ 6 ಲೇಯರ್ಸು 3 ಲೇಯರ್ಸು. ಈಗ ನಾನು ಅವನಿಗೆ ತರಿಸ್ತೀನಲ್ಲ ಬಟ್ಟೆ ಶರ್ಟು, ಅದು ಸಿಂಗಲ್ ಲೇಯರು. ಅವನದು ಇದು ಕರ್ಚೀಫ್ಗಳು ತರಿಸ್ತೀನಲ್ಲ ಅದು 2 ಲೇಯರ್ದದು, ಇದು 6 ಲೇಯರು. ಇಷ್ಟಿರಬೇಕು ಮೈ ವರ್ಷಕ್ಕೆ. ಅಮ್ಮ ಮಂದ ಆಯಿತು ಎಕ್ಸ್ಚೇಂಜ್ ಮಾಡು. ಏನಿಲ್ಲ, ನಾನು ಅಗ್ಲ ಕಮ್ಮಿ ಆಯಿತು ಅಂತ ಅಷ್ಟೇ, ನನಗೆ ಉದ್ದ ಕರೆಕ್ಟ್ ಆಗದೆ ಅಗ್ಲ ಕಮ್ಮಿ ಆಯ್ತಾ ಅಂತ. ಸೊ ಇದು ಪಾಪುದು ಪ್ಲೇ ಟೈಮು. ಸಂಜೆ ಆಯ್ತಲ್ಲ, ಏನು ನೋಡಿ ಫುಲ್ ಗಲಾಟೆ ಮಾಡ್ಕೊಂಡು ಆಟ ಆಡ್ತಾರೆ. ಮಾತು ಕಲ್ತ್ಬಿಟ್ಟವ್ರೆ ಇವಾಗ, ಏನೇನೇನೋ ಸೌಂಡ್ಗಳು ಮಾಡ್ತಾನೆ. ಆಯ್ ಓಯ್ ಏ ಅಂತೆಲ್ಲ. ಆಮೇಲೆ ಒಬ್ಬೊಬ್ರ ಹತ್ರ ಒಂದೊಂದು ಆ್ಯಕ್ಟಿವಿಟಿಗೆ ಫಿಕ್ಸ್ ಆಗ್ಬಿಟ್ಟವನು ಅವನು. ನಾವು ಅಪ್ಪ ಅಂತ ಬಂದರೆ ಲ್ಯಾಪ್ ಮೇಲೆ ಮಲಗಿಸ್ಕೋಬೇಕು, ಅದು ನಮ್ಮ ಅಪ್ಪನೇ ಮಲಗಿಸ್ಕೋಬೇಕು, ಬೇರೆ ಯಾರ ಹತ್ರನೂ ಕಂಫರ್ಟಬಲ್ ಫೀಲ್ ಆಗಲ್ಲ. ಇನ್ನು ನಾವು ಗೊತ್ತಲ್ಲ, ನಾವು ಅವರಿಗೆ KMF ಫ್ಯಾಕ್ಟ್ರಿ ನಾವು. ಇನ್ನು ನಮ್ಮ ಬೃಂದಕ್ಕ ಬಂದರೆ ಈ ದಿನ ಮೇಲೆ ಮಲ್ಕೊಂಡು ನಮ್ಮ ಬೃಂದಕ್ಕ ಹಿಂಗೆ ಬೆರಳುಗಳನ್ನ ಹಿಂಗೆ ಆಡಿಸ್ಬೇಕು, ಅದು ಅವನಿಗೆ ಭಾಳ ಖುಷಿ. ಆಡಿಸಿಲ್ಲ ಅಂದರೆ ಡಿಮ್ಯಾಂಡ್ ಮಾಡಿ ಕೇಳ್ತಾನೆ ನಮ್ಮ ಅಕ್ಕಂಗೆ, ಏಯ್ ಏಯ್ ಅಂತ ಕರಿತಾ ಇರ್ತಾನೆ ನಮ್ಮ ಅಕ್ಕನ. ಇನ್ನು ನಮ್ಮಮ್ಮ ಬಂತಂದರೆ ನಮ್ಮಮ್ಮ ಅವನ್ನ ಎತ್ಕೋಬೇಕು. ಈ ಥರ ಒಬ್ಬೊಬ್ರ ಹತ್ರ ಒಂದೊಂದಕ್ಕೆ ಫಿಕ್ಸ್ ಆಗವನೆ. ಇದು ತಾತ ಮೊಮ್ಮಗ ಟೈಮು ಇಷ್ಟೊತ್ತು ಆಟಾಡ್ತಾ ಇದ್ರು. ನಾವು ಅಪ್ಪಂಗೆ ಕಾಲ್ ಬಂತು ಅಂತ ಎದೊಯ್ತವ್ರೆ ನೋಡಿ. ಓ ನಾತಮ್ಮ, ಓ ನಾತು ಬಂಗಾರು, ಓ ನಾತು, ಇಲ್ಲಿ 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 ಮಿಯಾವ್ ಮಿಯಾವ್ ಮಿಯಾವ್. ಸೊ ಇತ್ತೀಚೆಗೆ ನನ್ನ ಮಗ ಫ್ಲ್ಯಾಶ್ ಕಾರ್ಡ್ಗಳನ್ನ ತುಂಬ ಎಂಜಾಯ್ ಮಾಡ್ತಾನೆ. ಅದ್ರದ್ದು ಸೌಂಡ್ಗಳು ಮಾಡಿ, ಆ್ಯಕ್ಚುಲಾಗಿ ಇದು ಸೌಂಡ್ದು ಆಬ್ಜೆಕ್ಟು ಸೌಂಡ್ಗಳು ಮಾಡೋದು. ಬಟ್ ನಾನು ಮೊದಲೆಲ್ಲ ಸೌಂಡ್ಗಳು ಮಾಡ್ತಾ ಇದ್ದೆ ಇದ್ರ ಮೇಲೆ ಬರ್ದಿರೋ ಥರನೇ. ಈಗ ಇದು ಅಲಾರಮ್ ಕ್ಲಾಕ್ ಇದೆ ಅಲ್ವಾ, ಇದಕ್ಕೆ ಟಿಕ್ ಟಿಕ್ ಅಂತ ಬರ್ದಿದ್ದಾರೆ. ಇಲ್ಲಿ ಕ್ಯಾಟ್ ಇರೋದಕ್ಕೆ ಮಿಯಾವ್ ಅಂತ ಬರ್ದಿದ್ದಾರೆ. ಬಟ್ ನಾನಿವಾಗ ಅವನಿಗೆ ಈ ಸೌಂಡ್ಗಳ ಜೊತೆ ಇದರಲ್ಲಿ ಫ್ಲ್ಯಾಶ್ ಕಾರ್ಡಲ್ಲಿ ಏನಿದೆ ಅದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಇವಾಗ ಇದನ್ನ ಕ್ಯಾಟ್ ಅಂತ ಹೇಳ್ತೀನಿ, ಅದನ್ನ ಕ್ಲಾಕ್ ಅಂತ ಹೇಳ್ಕೊಡ್ತೀನಿ, ಈ ಥರ. ಬಟ್ ಇವಾಗ ಎಂಜಾಯ್ ಮಾಡ್ತಾನೆ. ಮೊದಲೆಲ್ಲ ಅವನಿಗೆ ಅಷ್ಟು ಗೊತ್ತಾಯ್ತಿರಲ್ಲ, ಜಸ್ಟ್ ಐ ಮೂಮೆಂಟ್ ಮಾಡೋನಷ್ಟೇ. ಇವಾಗ ಅವನಿಗೆ ಗೊತ್ತಾಗತ್ತೆ ನಾನು ಸೌಂಡ್ ಮಾಡೋದು ಹೇಳೋದು ಎಲ್ಲ, ಅದನ್ನ ಎಂಜಾಯ್ ಮಾಡ್ಕೊಂಡು ನಗೋದು ಎಲ್ಲ ಮಾಡ್ತಾನೆ. ಸೊ ಈ ಥರ ಫ್ಲ್ಯಾಶ್ ಕಾರ್ಡ್ಗಳು ಇದು ತೋರಿಸೋದು, ಅವ್ರಿಗೆ ಐ ಮೂಮೆಂಟ್ ಮಾಡಿಸ್ಬೇಕು. ಈ ಥರ ಅವ್ರು ನಿಧಾನಕ್ಕೆ ಹಿಂಗೆ ಮೂವ್ ಮಾಡ್ತಾ ಇದ್ರೆ ಅವರು ಅದ್ರ ತಕ್ಕಂಗೆ ಅವರು ಹೆಡ್ ಮೂಮೆಂಟು ಮತ್ತು ಐ ಮೂಮೆಂಟ್ ಹಿಂಗೆ ಮಾಡ್ತಾರೆ. ಮೇಯ್ನು ಐ ಮೂಮೆಂಟ್ ಮಾಡ್ತಾರೆ. ಇನ್ನು ಟಮ್ಮಿ ಟೈಮು ನಾನು ಕೊಡ್ತಾ ಇಲ್ಲ ಇವಾಗ ಅವನಿಗೆ. ರೀಸನ್ ಅಷ್ಟೇ, ಮೊದಲು ಕೊಡ್ತಾ ಇದೆ, ಆಮೇಲೆ ಸ್ಟಾಪ್ ಮಾಡಿದೆ. ಏನಕ್ಕಪ್ಪ ಅಂದರೆ ನಾವು ಟ್ರೆಡಿಷ್ನಲ್ ಆಯಿಲ್ ಮಸಾಜ್ ಕೊಡೋದಲ್ವ ಅವನಿಗೆ. ಅಂದರೆ ಯಾವ್ದು ಅವನಿಗೆ ಕೆಳಗಡೆ ಮಲಗಿಸ್ಕೊಂಡು ನಾವು ಆಯಿಲ್ ಮಸಾಜ್ ಮಾಡಿಸಲ್ಲ. ಆಂಟಿ ಆಯಿಲ್ ಮಸಾಜ್ ಕೊಡಕ್ಕೆ ಬರ್ತಾರಲ್ಲ, ಆಂಟಿ ಕಾಲು ನೀಡ್ಕೊಂಡು ಅವ್ರ ಕಾಲ ಮೇಲೆ ಅವನ್ನ ದಬಾಕೊಂಡು ಓನು ಮನೆ ನೋಡಮ್ಮ ಇಲ್ಲಿ ನೋಡಮ್ಮ ಇಲ್ಲಿ ನೋಡಮ್ಮ ಕಾರ್ 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 ಈ ಥರ ಇಷ್ಟಪಡ್ತಾನೆ. ಈ ಥರ ಚಿತ್ರಗಳೆಲ್ಲ ತೋರಿಸ್ದಾಗ ಅವನಿಗೆ ಖುಷಿ ಆಗುತ್ತೆ. ಆ ಥರ ಎಂಗೇಜ್ ಮಾಡ್ಬೇಕು ಅವನಿಗೆ. ಒಬ್ಬನೇ ಬಿಟ್ಬಿಟ್ರೆ ಬೋರ್ಗೆ ಹಿಂಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.